ಇದು ಮಹಾಭಾರತ ಸಂಗ್ರಾಮ 2019 ಫೈನಲ್ ಬಜೆಟ್ ವಿಶೇಷ. ಫೈನಲ್ ಬಜೆಟ್ ಮೋದಿ ಸರ್ಕಾರದ ಈ ಅವಧಿಯ ಕೊನೆಯ ಬಜೆಟ್ ಇದಾಗಿರುತ್ತೆ. ಅರುಣ್ ಜೇಟ್ಲಿ ಅವರು ಮಂಡಿಸಬಹುದಾಗಿದ್ದಂತಹ 6ನೇ ಬಜೆಟ್ ಆಗಿತ್ತು 2014ರಿಂದ ನೋಡ್ತಾ ಬಂದಾಗ ನಾವು. ಆದರೆ ಅರುಣ್ ಜೇಟ್ಲಿ ಅವರಿಗೆ ಅನಾರೋಗ್ಯದ ಕಾರಣದಿಂದಾಗಿ ಬಹುತೇಕ ಈ ಬಜೆಟ್ ಅನ್ನ ಅವರೇ ರೆಡಿ ಮಾಡಿದ್ದಾರೆ. ಆದರೆ ಪಿಯೂಷ್ ಗೋಯಲ್ ಅವರು ಈ ಒಂದು ಬಜೆಟ್ ಅನ್ನ ನಾಳೆ ಮಂಡಿಸ್ತಾ ಇದ್ದಾರೆ. ಇದು ಮೋದಿ ಅವರ 5 ವರ್ಷಗಳ ಆಳ್ವಿಕೆ ನಂತರದಲ್ಲಿ ನೆಕ್ಸ್ಟ್ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಕೂಡ ಬಜೆಟ್ ಮಂಡಿಸಿರಬಹುದಾಗತ್ತೆ. ಅಭಿವೃದ್ಧಿ ವಿಚಾರವನ್ನು ಇಟ್ಕೊಂಡು ಬಜೆಟ್ ಮಂಡಿಸಿರಬಹುದಾಗತ್ತೆ. ಮೋದಿ ಅವರು ಮಾತನಾಡ್ತಾ ಇದ್ರು, ನಾನು 2019ರಲ್ಲಿ ನಿಮ್ಮ ಮುಂದೆ ಒಂದು ಲೆಕ್ಕ ಇಡ್ತೀನಿ ರೀ, ಒಂದು ಮಾರ್ಕ್ಸ್ ಕಾರ್ಡ್ ಇಡ್ತೀನಿ, ನಾನು ಏನೇನು ಕೆಲಸ ಮಾಡಿದ್ದೀನಿ ಮಾಡಿಲ್ಲ, ಪ್ರಗತಿಯ ಲಿಸ್ಟ್ ಇಡ್ತೀನಿ, ಆ ಲಿಸ್ಟ್ ಮೇಲೆ ನಾನು ವೋಟ್ ಕೇಳಲಿಕ್ಕೆ ಬರ್ತೀನಿ ಅಂತ ಕೂಡ 2014ರಲ್ಲಿಯೇ ಒಂದು ಮಾತನ್ನು ಹೇಳಿದ್ರು. ಬಹುಶಃ ಆ ಒಂದು ಟೈಮ್ ಬಂದಿದ್ಯಾ, ಆ ಒಂದು ಲೆಕ್ಕವನ್ನ ಇಡುವ ಸಮಯ ನಾಳೆ ಬರುತ್ತಾ? ಅದು ನಾಳಿನ ಬಜೆಟ್ ಪ್ರಕಾರ ಹೋದಾಗ ಇಲ್ಲಿ ಜನಪ್ರಿಯತೆಯ ಅಲೆ ಮೇಲೆ ಏನಾದರೂ ಮೋದಿ ಹೋಗಬಹುದಾಗುತ್ತಾ? ಫ್ರೀ ಸ್ಕೀಮ್ಸ್, ನಿನಗದು ಫ್ರೀ, ನಿನಗಿದು ಫ್ರೀ, ಇಷ್ಟು ನಿನಗೆ ಸಬ್ಸಿಡಿ ಕೊಡ್ತಾ ಇದ್ದೀನಿ, ಈ ಸಾಲ ಮನ್ನಾ ಮಾಡ್ತಾ ಇದ್ದೀನಿ, ಆ ಸಾಲ ಮನ್ನಾ ಮಾಡ್ತಾ ಇದ್ದೀನಿ, ಈ ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ 5 ಲಕ್ಷವರೆಗೂ ವಿನಾಯಿತಿ ತಗೋ, ಈ ರೀತಿ ಆಧಾರದಲ್ಲಿ ಬಜೆಟ್ ಹೋಗುತ್ತಾ? ಅಥವಾ ಅಭಿವೃದ್ಧಿ ನೋಡ್ರಿ, ಇಷ್ಟೆಲ್ಲ ಫ್ರೀ ಸ್ಕೀಮ್ಸ್ಗೆ ನಾವು ಹೋಗ್ಬಿಟ್ರೆ ನಾವು ವಿತ್ತೀಯ ಕೊರತೆ ದೊಡ್ಡ ಪ್ರಮಾಣದಲ್ಲಾಗುತ್ತೆ, GDPಗೆ ಎಫೆಕ್ಟ್ ಆಗುತ್ತೆ, ಆರ್ಥಿಕ ಶಿಸ್ತಿನ ಉಲ್ಲಂಘನೆ ಆಗುತ್ತೆ. ಅದ್ಯಾವುದು ಮಾಡಲ್ಲ ನಾವು ಅಭಿವೃದ್ಧಿ ಆಧಾರವಾಗಿಯೇ ಬಜೆಟ್ ಮಂಡಿಸ್ತೀವಿ. ಈ ಲೆಕ್ಕದಲ್ಲಿ ಹೋಗುತ್ತಾ? ಇತ್ತೀಚಿನ 3 ರಾಜ್ಯಗಳ ಚುನಾವಣಾ ಸೋಲಿನ ನಂತರ ಬಹಳಷ್ಟು ಮಾರ್ಪಾಡುಗಳೇನಾದರೂ ಆಗಿದ್ಯಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಾಗಾಗಿ ನಾಳಿನ ಬಜೆಟ್ ಏನನ್ನ ಹೊತ್ತು ತರ್ತಾ ಇದೆ, ಪಿಯೂಷ್ ಗೋಯಲ್ ಯಾವ ವಿಚಾರಗಳನ್ನ ಇಟ್ಕೊಂಡು ಈ ಬಜೆಟ್ ಮಂಡಿಸ್ತಾ ಇದ್ದಾರೆ, ಸಾಕಷ್ಟು ಕುತೂಹಲ ಇದೆ ವೀಕ್ಷಕರೇ. ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇವತ್ತಿನ ಡಿಬೇಟ್ ಇರುತ್ತೆ. ಇದು ಫೈನಲ್ ಬಜೆಟ್. ಈ ಬಜೆಟ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ಇನ್ನು KC ರಘು ಅವರಿದ್ದಾರೆ, ಅಂಕಣಕಾರರು. ಸ್ವಾಗತ ನಿಮಗೆ ರಘು ಅವರೇ. ಇನ್ನು ತೇಜಸ್ವಿನಿ ಗೌಡ ಅವರಿದ್ದಾರೆ, ಬಿಜೆಪಿಯ MLC. ಸ್ವಾಗತ ನಿಮಗೆ ಡಾಕ್ಟರ್ ತೇಜಸ್ವಿನಿ ಗೌಡ ಅವರೇ. ಇನ್ನು ಪ್ರಶಾಂತ್ ನಾತು, ನಮ್ಮನ್ನ ದೆಹಲಿ ಬ್ಯೂರೋ ಮುಖ್ಯಸ್ಥರು, ದೆಹಲಿಯಿಂದ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಪ್ರಶಾಂತ್ ನಾತು. ಫೈನ್, ನಾನು ಮೊದಲಿಗೆ ತೇಜಸ್ವಿನಿ ಗೌಡ ಅವ್ರ ಕಡೆಯಿಂದ ಬಂದ್ಬಿಡ್ತೀನಿ. ತೇಜಸ್ವಿನಿ ಗೌಡ ಅವರೇ, ಮೋದಿ ಅವರ ಲೆಕ್ಕ ನಿರೀಕ್ಷೆಗಳಷ್ಟಿದೆ. ತುಂಬಾ ಜನ ಮಾತಾಡ್ತಾ ಇರೋದು ಎಲೆಕ್ಷನ್ ಇಯರು. ಯಾವುದೇ ಪಾರ್ಟಿಗಾಗ್ಲಿ ಎಲೆಕ್ಷನ್ ಇಯರ್ ಅಂತ ಬಂದಾಗ ಎಲೆಕ್ಷನ್ ತಲೆಲಿದ್ದೇ ಇರುತ್ತೆ. ಜೊತೆಗೆ ಇತ್ತೀಚಿನ 3 ರಾಜ್ಯಗಳ ಸೋಲಿನ ಕಾರಣದಿಂದಾಗಿ ರೈತರ ಕಡೆ ಗಮನ ಹರಿಸ್ತಾ ಇದ್ದಾರೆ, ಮಧ್ಯಮ ವರ್ಗವನ್ನ ಗಮನದಲ್ಲಿ ಇಟ್ಕೊಳ್ತಾ ಇದ್ದಾರೆ, ಬಡವರ ಕಡೆ ನೋಡ್ತಾ ಇದ್ದಾರೆ ಅಂತ ಒಂದು ಚರ್ಚೆ ಇದೆ. ಹೌದಾ? ಆ ಲೆಕ್ಕದ ಮೇಲೆ ಹೋಗುತ್ತಾ ಈ ಬಾರಿಯ ಬಜೆಟ್? ರಮಕಾಂತ್, ಮೋದಿಯವರ ಲೆಕ್ಕಾಚಾರ, ಮೋದಿಯವರು ಜನಪ್ರಿಯತೆಗಿಂತ ಜನಪರವಾದ ಯೋಜನೆಗಳನ್ನು ಕೊಡೋದ್ರ ಮೂಲಕ ಭಾರತ ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನು ಸದೃಢಗೊಳಿಸಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಕೆಲವು ಕ್ರಮಗಳನ್ನು ತಗೊಂಡಿದ್ದನ್ನು ತಾವು ಕಳೆದ 4 ವರ್ಷಗಳ ಬಜೆಟ್ನಲ್ಲಿ ನೋಡ್ತಾ ಬಂದಿದ್ದೀರಿ. ನನಗೊಂದು 2 ನಿಮಿಷ ಟೈಮು, ಒಂದಿಷ್ಟು ಪಕ್ಷಿ ನೋಟ ಹೇಳಬೇಕಾಗತ್ತೆ ತಮಗೆ. ಮೊಟ್ಟ ಮೊದಲ ಬಾರಿಗೆ 14ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದಾಗ NDA ಸರ್ಕಾರದ ಮೊದಲ ಬಜೆಟ್ನಲ್ಲಿ ದೇಶದ ಮಧ್ಯಮ ವರ್ಗ ಜನಸಾಮಾನ್ಯರ ಬವಣೆಯನ್ನು ಪರಿಹರಿಸಲು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಾಯಿತು. ಅದರ ಭಾಗವಾಗಿ ವೈಯಕ್ತಿಕ ಆದಾಯ ತೆರಿಗೆ ಮಿತಿ ವಾರ್ಷಿಕ 2 ಲಕ್ಷ ಇದ್ದದ್ದನ್ನು 2.2 ಲಕ್ಷಕ್ಕೆ ಏರಿಸಿದ್ದು, ಹಿರಿಯ ನಾಗರಿಕರ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು 3 ಲಕ್ಷಕ್ಕೆ ಏರಿಸಿದ್ದು, ಹಾಗೇನೆ ಆದಾಯ ತೆರಿಗೆ ಮಿತಿಯನ್ನು ಒಂದು ದೊಡ್ಡ ವಿಚಾರಗಳಲ್ಲಿ ಅಂದ್ರೆ ಓವರ್ ಆಲ್ ವ್ಯೂ ನಲ್ಲಿ ನಾವು ಇದನ್ನು ನೋಡಿದಾಗ ಈ ಬಾರಿಯ ಬಜೆಟ್ ಯಾವ ಕಡೆ ಫೋಕಸ್ ಮಾಡ್ತಾರೆ? ನಾನು ಅಂಕಿಅಂಶಗಳ ಕಡೆ ಆಮೇಲೆ ಬರ್ತೀನಿ, ಅದ್ರ ಚರ್ಚೆ ಮಾಡ್ತೀನಿ. ಓವರ್ ಆಲ್ ಆಗಿ ಒಂದು ವ್ಯೂ, ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇದೆಯಾ ಇಲ್ಲಿ? ಅಭಿವೃದ್ಧಿನ ಈ ಬಾರಿ ಅಥವಾ ಫ್ರೀ ಬಿ ಸ್ಕೀಮ್ಸ್ ಕಡೆ ಹೋಗುತ್ತಾ ಬಜೆಟ್ ಅಂತ ಹೇಳಿ? ಹಾಗಲ್ಲ, ಅಭಿವೃದ್ಧಿನ ಫ್ರೀ ಬೀಸಾ ಅಂತ ಹೇಳಿದ್ರೆ ದೇಶದ ಒಂದೊಂದು ಕಾಲ, ಈಗ ಅನೇಕ ಸಂದರ್ಭಗಳು ಪ್ರಕೃತಿ ವಿಕೋಪ ಆಗಿರುತ್ತೆ, ಕೆಲವೊಂದು ಕಡೆ ಬರಗಾಲ ಬಂದಿರುತ್ತೆ, ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿಯ ಪರಿಸ್ಥಿತಿ ಇರುತ್ತೆ. ಉತ್ತರಾಖಂಡ್ನ ಪರಿಸ್ಥಿತಿ ಕರ್ನಾಟಕದಲ್ಲಿ ಮಾಡಕ್ಕಾಗಲ್ಲ, ಅಥವಾ ತೆಲಂಗಾಣದ ಪರಿಸ್ಥಿತಿ ಮತ್ತೊಂದು ಕಡೆ ಮಾಡಕ್ಕಾಗಲ್ಲ, ಅಥವಾ ಚೆನ್ನೈನಲ್ಲಿ ಅತಿ ಫ್ಲಡ್ ಬಂತು, ಮಹಾರಾಷ್ಟ್ರದಲ್ಲಿ ಅತಿ ಫ್ಲಡ್ ಬಂತು. ಹೀಗೆ ಒಂದೊಂದು ರಾಜ್ಯಕ್ಕೂ ಅಲ್ಲಿನ ಒಂದು ಸ್ಥಿತಿಗತಿಗಳನ್ನ ನೋಡಿ ಯೋಜನೆಗಳನ್ನು ಕೊಡಬೇಕಾಗತ್ತೆ. ರೈತರ ಬಗ್ಗೆ ಬಂದಾಗ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶಾಶ್ವತ ಯೋಜನೆಗಳು, ನೀರಾವರಿ ಯೋಜನೆ ಇರಬಹುದು, ಬೆಳೆಗೆ ವಿಮೆ ಕೊಡ್ತಕ್ಕಂಥದ್ದು ಇರಬಹುದು, ಸ್ವಾಮಿನಾಥನ್ ಏನು ಹೇಳಿದ್ರು 1.5 ಪಟ್ಟು ವೆಚ್ಚ ಮಾಡಿದ 1.5 ಪಟ್ಟು ಕೊಡ್ತಕ್ಕಂಥದ್ದು ಇರಬಹುದು, ಅಥವಾ ಸಾಲ ಯೋಜನೆಗಳಿರ್ಬಹುದು. 2 ಪ್ರಮುಖ ಕ್ವೆಶ್ಚನ್ ಬಂದಿದೆ ಮೇಡಮ್. ಬೆಳೆ ವಿಮೆ ವಿಚಾರದಲ್ಲಿ ಕಂಪನಿಗಳು ಲಾಭ ಮಾಡ್ಕೊಂಡ್ರು, ರೈತರಿಗೆ ಅನುಕೂಲ ಆಗಲಿಲ್ಲ, ಸುಮ್ಮನೆ ಅವ್ರ ಕಂತನ್ನು ತುಂಬಿದ್ದಷ್ಟೇ ಬಂತೆ ಹೊರತು ಲಾಭ ಆಗಲಿಲ್ಲ. ಸ್ವಾಮಿನಾಥನ್ ವರದಿ ಜಾರಿ ಮಾಡಲಿಕ್ಕೆ ಇನ್ನೊಂದು ಬಾರಿ ಮೋದಿ ಅವರು ಅಧಿಕಾರಕ್ಕೆ ಬರಬೇಕಾ ಈಗ? ಹಾಗಾದ್ರೆ ಅಂತ ಕೂಡ ಚರ್ಚೆ ಇದೆ. ಹಾಗಲ್ಲ,
ಈಗ ಒಂದು ಯೋಜನೆ ತರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಯೋಜನೆಯ ಜಾರಿಯಲ್ಲಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ನಾವೆಲ್ಲರೂ ಅದರ ಭಾಗ, ಸಮಾಜ ಕೂಡ ಅದರ ಭಾಗವಾಗಿದ್ದೀವಿ. ಅದು UPA ಸರ್ಕಾರ ಇರಲಿ, NDA ಸರ್ಕಾರ ಇರಲಿ, ಮತ್ತೊಂದು ಪ್ರಾದೇಶಿಕ ಸರ್ಕಾರ ಬಂದ್ರೂ ಕೂಡ ಸರ್ಕಾರದ ಯೋಜನೆ ಬಹಳ ಮುಖ್ಯ ಆಗತ್ತೆ. ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಅಂತ ಒಂದು ಉತ್ತಮ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ 70 ವರ್ಷಗಳ ಕಾಲದ ಆಲೋಚನೆಗಳನ್ನ ಮೀರಿ ಒಂದು ವೇಗ, ಒಂದು ಎಲ್ಲಾ ವರ್ಗಗಳಿಗೂ ಕೂಡ ಇನ್ಕ್ಲೂಸಿವ್ ಬಡ್ಜೆಟ್ ಅನ್ನು ಕೊಡ್ತಕ್ಕಂಥದ್ದು. ಈಗ ನೋಟು ಅಮಾನ್ಯೀಕರಣ ಮಾಡಿದ್ರ ಹಿಂದೆ, ಹಾಗೆ ಇವತ್ತು ತೆರಿಗೆ ವಂಚಿಸಿದ್ರೆ, ನೀವು ತೆರಿಗೆ ಕಟ್ಟದೇ ಇದ್ರೆ 7 ವರ್ಷಗಳ ಶಿಕ್ಷೆ ಕೂಡ. ಈಗ ಎಲ್ಲೇ ಅವ್ರು ಇರ್ಲಿ, ಎಂತ ಪ್ರಭಾವಶಾಲಿಗಳಾದ್ರೂ ಅವರನ್ನು ತರೋ ನಿಟ್ಟಿನಲ್ಲಿ ವಿದೇಶಗಳಲ್ಲೂ ಕೂಡ ಮಾತನಾಡಿ ವಂಚಕರನ್ನ ವಾಪಸ್ ತರ್ತಕ್ಕಂಥದ್ದು. ಹೀಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವ ಜೊತೆಗೆ ಒಂದು ಮಾನವೀಯ ಮತ್ತು ಅನುಕಂಪ ಮತ್ತು ಒಂದು ಯೋಜನೆಗಳಲ್ಲಿ ಇಟ್ಕೊಂಡಿದ್ದೇವೆ. ಅದರರ್ಥ ಜನಪ್ರಿಯ ಯೋಜನೆಗಳನ್ನೇ ಕೊಟ್ಟು ದೇಶವನ್ನ ಬರ್ಬಾದ್ ಮಾಡ್ತಕ್ಕಂಥದ್ದಲ್ಲ. ನಟರಾಜ್ ಗೌಡ್ರೆ, ಸಪೋಸ್ ಹಿಂದಿನ ಬಜೆಟ್ಗಳಲ್ಲಿ ಒಂದಷ್ಟು ಲೋಪದೋಷಗಳಾಗಿತ್ತು, ನಾವು ಯೋಜನೆ ಬಗ್ಗೆ ನಮ್ಗೊಂದು ಒಳ್ಳೆ ವ್ಯೂ ಇತ್ತು, ತಕ್ಕ ಮಟ್ಟಿಗೆ ಅಂದುಕೊಂಡಷ್ಟು ಮಟ್ಟಿಗೆ ಅಲ್ಲ ಆಗಲಿಲ್ಲ, ಆ ತಪ್ಪುಗಳನ್ನು ಕರೆಕ್ಟ್ ಮಾಡಿಕೊಳ್ಳುವ ಬಜೆಟ್ ಅಂತ ನೀವು ಕರಿತೀರಾ ಇದನ್ನ, ಅಥವಾ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬಹುದಾಗಿರೋ ಬಜೆಟ್ ಅಂತ ಕರಿತೀರಾ ನೀವು ಅಂತ ಹೇಳಿ? ನೋಡಿ, ಕಳೆದ 4.5 ವರ್ಷಗಳಿಂದ 5 ವರ್ಷಗಳಿಂದ ಈ NDA ಸರ್ಕಾರ ಈ ಸಾಮಾಜಿಕ ಭದ್ರತೆ ಅನ್ನೋ ಯೋಜನೆಗಳನ್ನೆಲ್ಲ ಕಡೆಗಣಿಸಿತ್ತು, ತಿರಸ್ಕಾರ ಮಾಡಿತ್ತು. ಕೇವಲ ಕೆಲವು ಉದ್ಯಮಿಗಳಿಗಾಗಿ ಕೆಲಸ ಮಾಡ್ತಾ ಇದೆಯೋ ಈ ಸರ್ಕಾರ, ಅವ್ರ ಪರವಾಗಿದೆಯೋ ಅಂತ ನೇಮ್ಲಿ ನೋಡಿ, ಕೆಲವು ಉದ್ಯಮಗಳಿಗೆ ಮಾತ್ರ ಹೋಗಿದೆ. ನೋಡಿ ಏನಾಗಿದೆ ಅಂದ್ರೆ 11 ಲಕ್ಷ ಕೋಟಿ ರೂಪಾಯಿ NPA, 3,70,000 ಕೋಟಿ ರೂಪಾಯಿ NPA ರೈಟ್ ಆಫ್ ಮಾಡಿದ್ದಾರೆ. 2.5 ಲಕ್ಷ ಕೋಟಿ ರೂಪಾಯಿಯನ್ನ ಅದಕ್ಕೆ ರೀಕ್ಯಾಪಿಟಲೈಸೇಷನ್ ಕೊಟ್ಟಿದ್ದಾರೆ. ಆದ್ರೆ ರೈತರ ವಿಷಯಕ್ಕೆ ಬಂದಾಗ ಯಾವುದೇ ಕಾರಣಕ್ಕೆ ಒಂದು ಚುಕ್ಕಾಣಿ ಕಾಸನ್ನು ಕೂಡ ಕೊಡಲಿಲ್ಲ, ಯಾವುದೇ ಬಜೆಟ್ ಅಲ್ಲೂ ಕೊಡ್ಲಿಲ್ಲ, ಇಲ್ಲ ಇಂಟರ್ವ್ಯೂ ಮಗ ಕೊಡ್ಲಿಲ್ಲ. ಬರಗಾಲ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲರಿಗೂ ಕೇಳಿದ್ರೆ ಒಂದು 30% ಕೊಡೋದಷ್ಟೇ, ಆ ರೀತಿಯ ಪರಿಸ್ಥಿತಿ. ಬಟ್ ಒಂದು ಹೇಳ್ಬೇಕಂದ್ರೆ, ಚುನಾವಣೆಗೆ ಮುಂಚೆ 2014 ಮುಂಚೆ 5 ಲಕ್ಷ ರೂಪಾಯಿ ನಿಮ್ಮ ತೆರಿಗೆ ವಿನಾಯಿತಿಯನ್ನ ಮಾಡ್ತೀವಂತ ಇದೇ ಅರುಣ್ ಜೇಟ್ಲಿ ಅವರು ಹೇಳ್ತಾ ಇದ್ರು 2012-13ರಲ್ಲಿ. ಬಂದ ಮೇಲೆ 2 ಲಕ್ಷದಿಂದ 2.5 ಲಕ್ಷಕ್ಕೆ ಏರಿಕೆ ಮಾಡಿದ್ರು. ಇವಾಗ ಎಕ್ಸ್ಪೆಕ್ಟೇಷನ್ ಏನಿದೆ? 5 ಲಕ್ಷ ಮಾಡಿ ಅಂತ. ಯಾಕೆ ಎಕ್ಸ್ಪೆಕ್ಟೇಷನ್ ಇದೆ? 8 ಲಕ್ಷ ರೂಪಾಯಿ ಇದ್ರೆ ನೀನು ಆದಾಯ ಮಿತಿ ಇದ್ರೆ ನೀನು ಬಡವ ಮೇಲ್ವರ್ಗದಲ್ಲಿ ಅಂತ ಒಂದು ಮೀಸಲಾತಿಯಲ್ಲಿ ಬಂದಿದೆಯಲ್ಲ, ಈಗ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮಿನಿಮಮ್ 5 ಲಕ್ಷ ರೂಪಾಯಿ ತೆರಿಗೆ ವಿನಾಯಿತಿ, ವೈಯಕ್ತಿಕ ಇದರೊಳಗೆ ಆದಾಯದಲ್ಲಿ ತೆರಿಗೆ ವಿನಾಯಿತಿ ಬೇಕಂತ. ಸೊ ಈ ಎಕ್ಸ್ಪೆಕ್ಟೇಷನ್ ಇವ್ರು ಮಾಡ್ತಾರಾ? ಆಮೇಲೆ ರೈತರಿಗೆ ಏನಾಗಿದೆ? ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ, ರೈತರು ಕಷ್ಟದಲ್ಲಿದ್ರು, 20 ವರ್ಷಗಳ ಕಾಲ ಕಷ್ಟದಲ್ಲಿದ್ರು. ಬಟ್ ಇವಾಗ ಎಕ್ಸ್ಪೆಕ್ಟೇಷನ್ ಏನಿದೆ? ಪ್ರತಿ ರೈತ ತಮ್ಮ ಒಂದು ಎಕರೆಗೆ ಒಂದು 4,000 ರೂಪಾಯೋ 5,000 ರೂಪಾಯೋ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಲಿ ಅನ್ನೋ ಒಂದು ಬೇಡಿಕೆ ಇದೆ. ಆಗ ಕೊಟ್ಟಾಗಲೇ ಮಾತ್ರ ರೈತರಿಗೆ ನೀನು ಬೆಂಬಲ ಕೊಟ್ಟಂಗೆ, ಅದರ್ವೈಸ್ ಇಲ್ಲ ಅಂತ. ಬಟ್ ಇದರ ಘೋಷಣೆಗಳು ಇವ್ರು ಮಾಡ್ಲಿಕ್ಕೆ ಸಾಧ್ಯನಾ ಇವರಿಂದ? ಯಾಕಂದ್ರೆ ಇವ್ರೇಂದ್ರು ಯಾವಾಗಲೂ ಬಿಸ್ನೆಸ್ ಮೆನ್ ಪರವಾಗಿ ಇವರು ಇರೋದು, ಇವರು ವ್ಯಾಪಾರ ವ್ಯವಹಾರ, ಇವರು ಒಡನಾಟ ಎಲ್ಲ ಬಿಸ್ನೆಸ್ ಮೆನ್ ಪರವಾಗಿ. ಆಮೇಲೆ ಉದ್ಯೋಗ ಸೃಷ್ಟಿನಲ್ಲಿ ನೋಡಿ, 45 ವರ್ಷಗಳಲ್ಲೇ ಅತ್ಯಂತ ನಿರುದ್ಯೋಗ ಪ್ರಮಾಣ ಹೆಚ್ಚಾಗಿರೋದು ಇದೇ ವರ್ಷ. ಸುಮಾರು 7.2 ಇಲ್ಲಿವರೆಗೂ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಗಿದೆ. 45 ವರ್ಷಗಳಲ್ಲಿ ಇದೇ ಭೀಕರ. ನೋಡಿ ಈಗ ಏನಂದ್ರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದವರು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಳೆದ ವರ್ಷ 1,09,00,000 ಉದ್ಯೋಗ ನಷ್ಟ ಆಯ್ತು. ಯಾಕೆ ಇದು ನಷ್ಟ ಆಯ್ತು? ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಹೊಸ ಫ್ಯಾಕ್ಟರಿಗಳಾಗಲ್ಲ, ಹೊಸ ಫ್ಯಾಕ್ಟರಿ ಇಲ್ಲ ಅಂದ್ರೆ ಉದ್ಯೋಗ ಎಲ್ಲಿ ಬರುತ್ತೆ? ಈಗ ಯಾಕಂದ್ರೆ ಸರ್ಕಾರ ನಮ್ಮದು, ಬಜೆಟ್ ನಾವು ಮಂಡಿಸ್ತೀವಿ, ಒಂದ್ ಸ್ವಲ್ಪ ಸಮಯ ಕೊಡ್ಬೇಕು. ಅಲ್ಲ ಈಗ ಯಾಕಂದ್ರೆ ಅವರು ಅಟ್ಯಾಕ್ ಕೊಡ್ಬೇಕು, ಆ ಪಾಯಿಂಟ್ ವ್ಯೂವರ್ಸ್ಗೆ ಸರಿಯಾದ ಉತ್ತರ ಹೋಗುತ್ತೆ. ಮೇಡಮ್, ಆ ಪಾಯಿಂಟ್ಸ್ ನೋಟ್ ಮಾಡಿ ಇಟ್ಕೊಂಡಿರಿ, ನಾನು ಖಂಡಿತ ನಿಮ್ ಟರ್ನ್ ಬಂದೇ ಬರುತ್ತಾನೆ. ರಘು ಅವರೇ, ಈ ಬಜೆಟ್ ನಿಮ್ ಪ್ರಕಾರ ನೀವು ನೋಡಿದಾಗ ನೀವು ಎಲ್ಲ ಹೇಳ್ಬಿಟ್ಟು ನೀವೇನು ಹೇಳ್ತೀರಾ ಅಂತ ಹೇಳಿದ್ರೆ ಅಂತ ಕೇಳಬೇಕು. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಅಲ್ಲ, ಈಗ ಒಂದು ದೊಡ್ಡ ನಮಗೆ ಅಪೇಕ್ಷೆ ಇರ್ತಕ್ಕಂಥದ್ದೇನು ಅಂತ ಹೇಳಿದರೆ, ಈ ಕನಿಷ್ಠ ಆದಾಯವನ್ನು ಯೂನಿವರ್ಸಲ್ ಸಾರ್ವತ್ರಿಕ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಬಡವರಿಗೆ ಕೊಡೋಕ್ಕಾಗುತ್ತಾ ಅಂತ ನಾವು ನೋಡಬೇಕಾಗ್ತದೆ. ಆದರೆ ಸಾರ್ವತ್ರಿಕ ಕನಿಷ್ಠ ಆದಾಯವನ್ನು ಕೊಡುವಾಗ ಇರುವ ಯೋಜನೆಗಳನ್ನು ಕಿತ್ತು ಹಾಕಿ ದುಡ್ಡು ಕೊಡ್ತೀನಿ ಅನ್ನೋದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕಾನ್ಸೆಪ್ಟೇ ಅಲ್ಲ. ಅದು ಮೊದಲನೇ ತಿಳ್ಕೊಬೇಕು. ಈಗ ನಮಗೆ ಏನಾಗಿದೆ, ಚರ್ಚೆ ಇರೋದೇ ಹಾಗೆ ಸರ್. ಏನಂತ ಹೇಳಿದ್ರೆ, ಅಂತ ಹೇಳಿದ್ರೆ ಕೆಲವು ಸಬ್ಸಿಡಿನ ತೆಗೆದು ಬಿಡು, ಅದಲ್ಲ. ಅದು ನನ್ನ ಹತ್ರ ಬೇರೆ ಹಣ ಇಲ್ಲ, ಮೂಲ ಇಲ್ಲ, ಇಲ್ಲಿ ಡೈವರ್ಟ್ ಮಾಡ್ತಾ ಇದ್ದೀನಿ. ಯುರೋಪ್ ಅಲ್ಲಿ ಸಪೋಸ್ ಎಕ್ಸಾಂಪಲ್, ಅದು ಹಾಗೆ ಆಗಬೇಕು ಅಂತ ನಾನು ಹೇಳ್ತಿಲ್ಲ.
ಪಡಿತರದಿಂದ ನಾನೆಲ್ಲ ತಗೊಂಡ್ಬಿಡ್ತೀನಿ, ನಿನ್ನ ಅಕೌಂಟ್ಗೆ 2,000 ರೂಪಾಯಿ ಹಾಕ್ತೀನಿ ಅಂತ ಅಂದ್ರೆ ಹೇಳಿ. ಈ ಸಾರ್ವತ್ರಿಕ ಕನಿಷ್ಠ ಆದಾಯ ಅನ್ನುವ ಕಾನ್ಸೆಪ್ಟ್ ಯುರೋಪ್ ಅಲ್ಲಿ ಇದ್ರ ಬಗ್ಗೆ ಒಂದು ಯೂನಿಯನ್ ಇದೆ. 1980ರಿಂದ ಇದು ಹೋರಾಟ ನಡೀತಾ ಇದೆ. ಯಾಕೆ ಹೋರಾಟ ನಡೀತಿದೆ ಅಂದ್ರೆ 90% ಕೆಳವರ್ಗದವರು ಏನು, ಈಗ ನಮ್ಮಲ್ಲಿ ನೋಡಿ 1% ಭಾರತೀಯರು 60% ಆಸ್ತಿಯನ್ನು ಹೊಂದಿದ್ದಾರೆ. ಮೊನ್ನೆ ನಾತು ಅವರು ಕನ್ನಡ ಪ್ರಭಾವದಲ್ಲಿ ಬರೆದಿದ್ರು, ನನಗೆ ಬಹಳ ಖುಷಿ ಆಯ್ತು. ಒಬ್ರು MLA 5 ಸ್ಟಾರ್ ಹೋಟೆಲ್ 2 ಹಣ್ಣಾಗಿರೋ ಮೀಸೆ ಕಟ್ ಮಾಡಕ್ 1,000 ರೂಪಾಯಿ ಕೊಟ್ರಂತೆ. ಬಹಳ ಚೆನ್ನಾಗಿ ಬರೀತಾರೆ, ನಂಗೆ ಅವ್ರದ್ದು ಯಾವಾಗ ಓದ್ತೀರಿ. ಎನಿವೆ, ಸೊ ಇದು ಒಂದ್ ಲೆಕ್ಕ. 2 ಹಣ್ಣಾಗಿ ನಮಗಾದ್ರೂ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಖರ್ಚು. ಸೊ ಈ ರೀತಿಯಾಗಿ ಅಗಾಧವಾದ ಇನ್ಇಕ್ವಾಲಿಟಿ, ಅಸಮಾನತೆ ಇನ್ಕ್ರೀಸ್ ಆಗುವಾಗ ನೀವು ಮತ್ತೆ ಈ ಕನಿಷ್ಠ ವೇತನದ್ದೇ ದೊಡ್ಡ ವಿಷಯ ಈಗ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಇದಾಗಲೇ ಕಾಲಿಯಾ ಸ್ಕೀಮು ಒರಿಸ್ಸಾದಲ್ಲಿ ತಂದಿದ್ದಾರೆ. ಕಾಲಿಯಾ ಅಂದ್ರೆ ಕೃಷಿಕ್ ಅಸಿಸ್ಟೆನ್ಸ್ ಅಂಡ್ ಇನ್ಕಮ್, ಇದು ಏನು ಎನ್ಹಾನ್ಸಿಂಗ್ ಆಗ್ಮೆಂಟೇಷನ್ ಅಂತ ಹೇಳ್ಬಿಡ್ತಕ್ಕಂಥದ್ದು. ಅಲ್ಲ, ಇನ್ಕಮ್ ಅಸಿಸ್ಟೆನ್ಸ್ ಕೃಷಿಕ್ ಇನ್ಕಮ್ ಕೃಷಿಕ್ ಅಸಿಸ್ಟೆನ್ಸ್ ಫಾರ್ ಲೈವ್ಲಿಹುಡ್, ಬದುಕಿಗೋಸ್ಕರ ಜೀವನೋಪಾಯಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಮತ್ತು ಇನ್ಕಮ್ ಆಗ್ಮೆಂಟೇಷನ್, ನಿಮಗೆ ಆದಾಯವನ್ನು ಹೆಚ್ಚು ಮಾಡಕ್ಕೆ ಮಾಡಿರ್ತಕ್ಕಂಥದ್ದು ಅಂತ. ಒರಿಸ್ಸಾದಲ್ಲಿ ಏನ್ ಮಾಡಿ, ಈ 2 ಮಾಡೆಲ್ ನಮಗೆ ಆಕ್ಚುಲಿ 2 ಅಲ್ಲ 3 ಮಾಡೆಲ್ ನಮ್ಮ ಕಣ್ಣಿದ್ರಿಗಿರೋದು. ಸಿದ್ದರಾಮಯ್ಯ ಬಜೆಟ್ ನಲ್ಲಿ ಒಣ ಬೇಸಾಯದವರಿಗೆ 4,000 ರೂಪಾಯಿ ಒಂದು ಸೀಸನ್ಗೆ 8,000 ರೂಪಾಯಿ ಕೊಡಬೇಕು ಅಂತದ್ದು ಒಂದು. ರೈತ ಬಂಧು ತೆಲಂಗಾಣದಲ್ಲಿ ಏನಿದೆ, 4,000 ರೂಪಾಯಿ ಒಂದು ಕ್ರಾಪಿಗೆ, ಇನ್ನೊಂದು ಕ್ರಾಪ್ ಮಾಡಿದ್ರೆ 8,000 ರೂಪಾಯಿ. ಆದ್ರೆ ಅಲ್ಲಿ ಸಮಸ್ಯೆ ಏನಿದೆ ಅಂದ್ರೆ 37% ಕೃಷಿಕರು ದೇಣಿಗೆ ಮಾಡ್ತಿರೋರು, ಅವ್ರು ಒಳಗೊಳ್ಳಲ್ಲ. ಒರಿಸ್ಸಾದ ಮಾಡೆಲ್ ಈಗ ನಮ್ಮ ಎದುರುಗಡೆ ದೇಶದ ಮುಂದೆ ಇರತಕ್ಕಂತ ದೊಡ್ಡ ಒಳ್ಳೆ ಮಾಡೋದು. ಒರಿಸ್ಸಾದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಕೃಷಿಕರಿಗೆ 10,000 ರೂಪಾಯಿ ವರ್ಷಕ್ಕೆ, ಕೃಷಿಯಲ್ಲಿ ಕೂಲಿ ಮಾಡುವ ಕಾರ್ಮಿಕರಿಗೆ 12,000 ರೂಪಾಯಿ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಇದೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕಳೆದ 5 ವರ್ಷದಲ್ಲಿ ಲೇಬರ್ ವೇಜಸ್, ಕೂಲಿ ಕಾರ್ಮಿಕರ ವೇತನ 0 ಗ್ರೋತ್. ಅದು ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿ, ಕೃಷಿಕರ ಬೆಳೆಯಲ್ಲೂ ಕೂಡ 0 ಗ್ರೋತ್. ಹಾಗಾಗಿ ನಾವು ಏನು ಬಜೆಟ್ ಮಾತಾಡ್ತಿದೀವೋ 136 ಕೋಟಿಯಲ್ಲಿ 100 ಕೋಟಿಗೆ ಯಾವ ಸಂಬಂಧವೂ ಇಲ್ಲ. ಆ 100 ಕೋಟಿ ಜನರಿಗೆ ನೀವು ಏನು ಮಾಡಬಹುದು ಅಂತಕ್ಕಂಥ ಸೀರಿಯಸ್ ಈ ಬಜೆಟ್ ವಿಚಾರ. ಫೈನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶಾಂತ್ ನಾಥ್ ಅವ್ರನ್ನ ಕೂಡ ಮಾತನಾಡಿಸ್ತೀನಿ. ಚರ್ಚೆ ಮತ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.